ಪ್ರಿಯ ವಿದ್ಯಾರ್ಥಿಗಳೇ, ನಾವು ಮೈಸೂರು ಒಡೆಯರ ಕಾಲದಲ್ಲಿ ಏನೇನು ಸಾಧನೆಗಳಾದವು ಅಂತ ನೋಡೋದಾದರೆ ತುಂಬ ದೊಡ್ಡದಾದ ಲಿಸ್ಟೇ ಸಿಕ್ಕುತ್ತೆ. ಏನೋ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಜನರ ಸೇವೆ ತುಂಬ ಅದ್ಭುತವಾಗಿದೆ. ಅದರಲ್ಲಿ ಪ್ರಪಂಚದಲ್ಲಿಯೇ ಅಥವಾ ಏಷ್ಯಾದಲ್ಲಿಯೇ ಮೊದಲನೇ ಬಾರಿಗೆ ಕೆಲವೊಂದು ಕೆಲಸಗಳಾಗಿದೆ. ಅದೇ ರೀತಿ ನೋಡೋದಾದರೆ ನಾವು ಶಿವನ ಸಮುದ್ರ ಗೊತ್ತಿದೆ ನಮಗೆ, ಅಲ್ಲಿ ಮುತ್ತತ್ತಿ ದೇವಸ್ಥಾನ ಎಲ್ಲ ಇದೆ. ಅಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ. ಅದು ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆಯಿತು. ಅದೇ ರೀತಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರು. ಅಂಥದ್ದೇ ಇಲ್ಲೂ ಒಂದು ವಿಶೇಷವಾದ ವಿಚಾರವನ್ನು ಗದ್ಯಾಂಶದ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇದನ್ನು ಟೆಸ್ಟು ಎಕ್ಸಾಮ್ಗಳಿಗೆಲ್ಲ ನಾನೇ ಕೊಟ್ಟಿದ್ದೆ. ನಾನೇ ಇದನ್ನು ಒಂದು ಸಣ್ಣದಾಗಿ ರಚನೆ ಮಾಡಿ ಬರೆದಿದ್ದೆ. ಏನು, ಏಕಶಿಲಾ ಬೆಟ್ಟ ಮಧುಗಿರಿ ಅದು ಏಷ್ಯಾದಲ್ಲಿಯೇ ಮೊದಲ ಏಕಶಿಲಾ ಬೆಟ್ಟ, ಮೊನಲಿಥಿಕ್ ಹಿಲ್ ಅಂತಂದೆಲ್ಲ ಹೇಳ್ತೀವಿ. ಏಷ್ಯಾ ಖಂಡದಲ್ಲೇ ಮೊದಲನೇದು, ಎರಡನೇದು, ಈ ರೀತಿ ಕೆಲವೊಂದು ಮಾಹಿತಿಗಳಿದೆ. ಇಲ್ಲಿ ನೋಡಿ, ಆ ರೀತಿ ಒಂದು ವಿಚಾರವನ್ನು ಪ್ಯಾಸೇಜ್ ಆಗಿ ಕೊಟ್ಟಿದ್ದೆ. ಈ ಗದ್ಯ ಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದೇಳಿ. ಪರಿಸರದಲ್ಲಿರುವ ಹಲವಾರು ಭಾಗಗಳಲ್ಲಿ, ಪರಿಸರದಲ್ಲಿ ಹಲವಾರು ಭಾಗಗಳಿದೆ ಅಲ್ವಾ? ಬೆಟ್ಟ, ಗುಡ್ಡ, ನದಿ, ಪರ್ವತ, ಈ ಥರ ಸಮುದ್ರ, ಹಿಂಗೆ ಆ ಥರ ಭಾಗಗಳಲ್ಲಿ ಪರ್ವತ ಶ್ರೇಣಿಯು ಕೂಡ ಒಂದು ಅಂತಂದೇಳಿ. ಈ ಪರ್ವತ ಶ್ರೇಣಿಗೆ ಸಂಬಂಧಿಸಿದ್ರಲ್ಲಿ ಪ್ರವಾಸಿ ತಾಣವಾದ ಏಕಶಿಲಾ ಬೆಟ್ಟ, ಏಕಶಿಲಾ ಬೆಟ್ಟ ಕೂಡ ಪ್ರವಾಸಿ ತಾಣ. ಅದೆಲ್ಲಿದೆ? ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿದೆ ಅಂತ. ಈ ಬೆಟ್ಟ ಏಷ್ಯಾ ಖಂಡದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತಂದೇಳಿ ಹೆಸರು ಪಡ್ಕೊಂಡಿದೆ. ಇಲ್ಲಿ 17ನೇ ಶತಮಾನದಲ್ಲಿ ನಿರ್ಮಾಣವಾದ ಬೃಹತ್ ಕೋಟೆ ಇದೆ. ಅವತ್ತಿಗೆ ನಿರ್ಮಾಣವಾಯಿತು. ಇದು ಎಷ್ಟರ ಮಟ್ಟಿಗೆ ಸಮುದ್ರದಿಂದ ಎತ್ತರ ಇದೆ? ಸಮುದ್ರ ಮಟ್ಟದಿಂದ 3985 ಅಡಿಗಳಷ್ಟು ಎತ್ತರವಿದೆ ಅಂತಂದೇಳಿ. ಈ ಕೋಟೆಯನ್ನು ಕ್ರಿಸ್ತಶಕ 1670ರಲ್ಲಿ ಅಂದರೆ 17ನೇ ಶತಮಾನದಲ್ಲಿ ಗಂಗಾ ವಂಶಸ್ಥನಾದ ರಾಜ ಹಿರೇಗೌಡ ನಿರ್ಮಿಸಿದ ಅಂತಂದೇಳಿ ವಿಚಾರ ಇದೆ. ಇನ್ನು ರಾಜನ ವಾಸಕ್ಕಾಗಿ ಅರಮನೆಯನ್ನು ನಿರ್ಮಿಸಿದ, ತಪ್ಪಿತಸ್ಥರನ್ನು ಬಂಧಿಸೋದಕ್ಕೋಸ್ಕರ ಕಾರಾಗೃಹ ಜೈಲು, ಅದನ್ನು ಕೂಡ, ಆ ಕಟ್ಟಡವನ್ನು ಕೂಡ ಪೂರೈಸಲಾಗಿತ್ತು. ಅದಾದಮೇಲೆ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ, ಮೈಸೂರು ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಅದಕ್ಕೆ ಕಮಾನುಗಳನ್ನು ಮತ್ತು ವೀಕ್ಷಣಾ ಗೋಪುರ, ಅಲ್ಲಿ ಹೋದಾಗ ನೋಡ್ತೀವಿ ನಾವು. ನಾನು ಕೂಡ ಬೆಟ್ಟವನ್ನು ಹತ್ತಿದ್ದೇನೆ. ಬೆಟ್ಟವನ್ನು ಹತ್ತಿದಾಗ ವೀಕ್ಷಣಾ ಗೋಪುರವನ್ನು ನೋಡ್ಬೋದು. ಅದನ್ನೆಲ್ಲ ನಿರ್ಮಿಸಿದ್ರು, ಪುನರುಜ್ಜೀವನ ಕೂಡ ಗೊಳಿಸಿದ್ರು. ಈ ಗೋಪುರದ ಮೇಲೆ ನಿಂತು ಅಲ್ಲಿನ ಸುಂದರ ನಿಸರ್ಗ ನೋಟವನ್ನು ನೋಡ್ಬೋದು. ಸುಂದರವಾದ ಸುತ್ತಮುತ್ತಲಿನ ನಿಸರ್ಗ ನೋಟ. ಅಲ್ಲಿ ಇತ್ತೀಚೆಗೆ ಸಣ್ಣದಾದ ಜಲಪಾತ ಇಂಥದ್ದನ್ನೆಲ್ಲ ಕೂಡ ಗಮನಕ್ಕೆ ತಂದಿದ್ದಾರೆ. ಅದನ್ನೆಲ್ಲ ನೋಡಿ ನಾವು ಕಣ್ತುಂಬ್ಕೋಬೋದು ಅಂತಂದೇಳಿ. ಬೆಟ್ಟದ ಬುಡದಲ್ಲಿ ನೋಡೋದಾದರೆ ಇನ್ನು 4 ಗುಹೆಗಳಿವೆ. ಇಷ್ಟೇ ಅಲ್ಲದೆ ಅಲ್ಲಿ ಭೀಮನ ದೊಣೆ ಅಂದರೆ ಬೆಟ್ಟದ ಮೇಲೆ ಆ ಬಂಡೆಗಳಲ್ಲಿ ತಗ್ಗಾದ ಪ್ರದೇಶ ಇರುತ್ತೆ, ನೀರು ನಿಲ್ಲೋದಕ್ಕೆ. ಆ ರೀತಿ ಭೀಮನ ದೊಣೆ ಮತ್ತು ನವಿಲು ದೊಣೆ ಅಂತಂದೇಳಿ 2 ಕೆರೆಗಳು ಕೂಡ ಇವೆ. ಆ ಮಧುಗಿರಿ ಬೆಟ್ಟದ ತುದಿಯಲ್ಲಿ ರಾಜರು ನಿರ್ಮಿಸಿದ್ದ ಗೋಪಾಲಕೃಷ್ಣ ದೇವಾಲಯ ಇದೆ. ಇವಾಗ ಸ್ವಲ್ಪ ಅದೆಲ್ಲ ಹಾಳು ಬಿದ್ದಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಚಲನಚಿತ್ರಗಳಲ್ಲಿ ಕೂಡ ಸುಂದರ ದೃಶ್ಯಗಳನ್ನು ಚಿತ್ರೀಕರಣ ಮಾಡಿದ್ದಾರೆ. ಇತ್ತೀಚೆಗೆ ಯಾವುದೋ ಒಂದು ರಿಲೀಸ್ ಆಯಿತು, ಅದರ ಸಿನಿಮಾದ ಹೆಸರು ನೆನಪಾಗ್ತಿಲ್ಲ. ಗ್ರಾಮಾಯಣ ಅಂತಂದು ಏನು ಇರ್ಬೋದು. ಈ ಥರ ಸುಮಾರು ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಅದನ್ನ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಈ ಬೆಟ್ಟ ಚಾರಣ ಮಾಡೋದಕ್ಕೆ, ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಉತ್ತಮವಾದ ಸ್ಥಳ. ಅಂದರೆ ಮಳೆಗಾಲದಲ್ಲಿ ಹೋಗೋದು ಕಷ್ಟ ಆಗುತ್ತೆ, ಅರ್ಧಕ್ಕೆ ಹತ್ಬೋದು, ಅರ್ಧದಿಂದ ಮೇಲೆ ಎತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದಕ್ಕಿನ್ನು ಮಧುಗಿರಿ ಅಂದರೆ ಗೊತ್ತಿದೆ ನಮಗೆ, ಜೇನು ಅಂತಂದೇಳಿ, ಜೇನಿನ ಬೆಟ್ಟ, ಗಿರಿಯಿಂದ ಬೆಟ್ಟ. ಈ ಮಧುಗಿರಿ ಅಂತ ಬರೋದಕ್ಕೆ ಮುಂಚೆ ಬೇರೆ ಬೇರೆ ಹೆಸರೆಲ್ಲ ಇತ್ತು, ಮದ್ದಗಿರಿ, ಹಿಂಗೆಲ್ಲ. ಅದನ್ನು ಇಂಗ್ಲೀಷಲ್ಲಿ ಹೇಳೋದಕ್ಕೆ ಹೋದರೆ
ಆ ಸ್ಪೆಲ್ ಕಷ್ಟ ಆಗುತ್ತೆ, ತಪ್ಪು ಅರ್ಥ ಬರುತ್ತೆ ಅಂತಂದೇಳಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇದನ್ನ ಮಧುಗಿರಿ ಅಂತಂದೇಳಿ ಹೆಸರು ಕೊಟ್ಟರು ಅಂತಂದು ಕೂಡ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕ್ವಶನ್ಗಳು ಕೂಡ ರಚನೆ ಮಾಡಿದೆ ನೋಡಿ. ನಾನೇ ಈ ರೀತಿ ಎಲ್ಲ ಸಣ್ಣದಾದ ಒಂದು ಪ್ರಯತ್ನ ಮಾಡಿ ಮಕ್ಕಳಿಗೆ ಎಕ್ಸಾಮ್ ಮೂಲಕ ಎಲ್ಲ ಕೊಟ್ಟಿದ್ದೆ. ಪ್ರಶ್ನೆಗಳು ಅದರಲ್ಲಿ ಒಂದು, ಮಧುಗಿರಿ ಬೆಟ್ಟ ಏನೆಂದು ಹೆಸರು ಪಡೆದಿದೆ ಅಂತಂದೇಳಿ. ಎರಡನೇದು, ಕೋಟೆಯು ಎಷ್ಟು ಅಡಿ ಎತ್ತರವಿದೆ. ಅದೇ ರೀತಿ ವೀಕ್ಷಣಾ ಗೋಪುರವನ್ನು ಯಾವ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಅಂತಂದೇಳಿ. ಇನ್ನು ನಾಲ್ಕನೇ ಪ್ರಶ್ನೆ, ಬೆಟ್ಟದಲ್ಲಿ ಇರುವ ಕೆರೆಗಳು ಯಾವುವು. ಬೆಟ್ಟದ ತುತ್ತ ತುದಿಯಲ್ಲಿರುವ ಯಾವ ದೇವಾಲಯ ಪಾಳು ಬಿದ್ದಿದೆ. ಈ ರೀತಿಯೆಲ್ಲ ನೋಡಿ ವೀಕ್ಷಕರೇ, ಈ ರೀತಿಯೆಲ್ಲ ನಾನು ಪ್ರಯತ್ನ ಪಟ್ಟು ಒಂದು ಮಧುಗಿರಿ ಬೆಟ್ಟದ ಬಗ್ಗೆ ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ, ನಿಮಗೂ ಮಧುಗಿರಿ ಬೆಟ್ಟದ ಬಗ್ಗೆ, ಮಧುಗಿರಿಯ ಬಗ್ಗೆ, ಮಧುಗಿರಿ ಸುತ್ತಮುತ್ತಲಿನ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ತಿಳಿಸಿ. ನೀವು ಯಾರಾದರೂ ಮಧುಗಿರಿಯವರಾಗಿದ್ದರೆ ನಿಮ್ಮ ಊರನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮಧುಗಿರಿ ಅಕ್ಕಪಕ್ಕದಲ್ಲಿ ಎಂತೆಂಥ ಊರುಗಳಿವೆ ಅಂತಂದೇಳಿ ತಿಳಿಬೋದು. ಇದನ್ನು ಯಾವ ರೀತಿ ತಗೊಳ್ತಿರೋ ಒಂದು ಕಥೆಯನ್ನಾಗಿ, ಮಾಹಿತಿಯನ್ನಾಗಿ ತಗೊಳ್ಳಿ. ಇನ್ನೂ ಹೆಚ್ಚಿನ ವಿಚಾರ ಇದ್ದರೆ ತಿಳಿಸಿ. ಧನ್ಯವಾದಗಳು.